ನಾಪತ್ತೆಯಾದವರಿಗೆ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ಏನಾದರೂ ಕಳೆ ಬರ ಏನಾದರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘೋರ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದು 12 ಚಕ್ರದ ಭಾರತ್ ಬೆಂಜ್ ಲಾರಿ ನುಜ್ಜುಗುಜ್ಜಾಗಿ ಗುರುತೆ ಸಿಗದಂತಾಗಿದೆ. ಕ್ರೇನ್ ಸಹಾಯದಿಂದ ಹಗ್ಗ ಕಟ್ಟಿ ಲಾರಿಯನ್ನ ಮೇಲೆತ್ತಲಾಯಿತು. ಎಂಟು ಜನರ ಪೈಕಿ ಅರ್ಜುನ್ ಮೃತದೇಹ ಸಿಕ್ಕಿದ್ದು, ಇನ್ನಿಬ್ಬರಾದ ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಮೃತದೇಹದಂತೆ ನಮ್ಮವರ ಶವವನ್ನ ಹುಡುಕಿಕೊಡಿ ಎಂದು ನಾಪತ್ತೆಯಾದವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ಏನಾದರೂ ಕಳೆ ಬರ ಏನಾದರೂ ಹುಡುಕೊಡ್ಬೇಕು. ಈಗ ಅರ್ಜುನನ್ ಸಿಕ್ತಂತ ಮುಗಿಸ್ಕೊಂಡು ಹೋಗಬಾರ್ದು ಸರ್, ಮತ್ತು ಮುಂದುವರಿಸಬೇಕು ಕಾರ್ಯಾಚರಣೆನ. ನಮ್ಮ ತಂದೆಯವ್ರು ಏನಾದರೂ ಕಳೆ ಬರ ಆದರೆ ಏನಾದರೂ ಹುಡುಕೊಡ್ಬೇಕಂತ ಸರ್. ನಾಪತ್ತೆಯಾದವರಿಗೆ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ಏನಾದರೂ ಕಳೆ ಬರ ಏನಾದರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘೋರ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದು 12 ಚಕ್ರದ ಭಾರತ್ ಬೆಂಜ್ ಲಾರಿ ನುಜ್ಜುಗುಜ್ಜಾಗಿ ಗುರುತೆ ಸಿಗದಂತಾಗಿದೆ. ಕ್ರೇನ್ ಸಹಾಯದಿಂದ ಹಗ್ಗ ಕಟ್ಟಿ ಲಾರಿಯನ್ನ ಮೇಲೆತ್ತಲಾಯಿತು.
8 ಜನರ ಪೈಕಿ ಅರ್ಜುನ್ ಮೃತದೇಹ ಸಿಕ್ಕಿದ್ದು ಇನ್ನಿಬ್ಬರಾದ ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಮೃತದೇಹದಂತೆ ನಮ್ಮವರ ಶವವನ್ನು ಹುಡುಕಿಕೊಡಿ ಎಂದು ನಾಪತ್ತೆಯಾದವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆಬರ ಏನಾದರೂ ಹುಡುಕೊಡ್ಬೇಕು. ಈಗ ಅರ್ಜುನನ್ ಸಿಕ್ತಂತ ಮುಗಿಸ್ಕೊಂಡು ಹೋಗಬಾರ್ದು ಸರ್, ಮತ್ತು ಮುಂದುವರಿಸಬೇಕು ಕಾರ್ಯಾಚರಣೆನ. ನಮ್ಮ ತಂದೆಯವ್ರು ಏನಾದರೂ ಕಳೆಬರ ಆದರೆ ಏನಾದರೂ ಹುಡುಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಮಾವ ಜಗನ್ನಾಥ ಅವರ ಬಾಡಿನ ಸಿಗ್ತಾ ಇರುವಂತ ನಾಪತ್ತೆಯಾದವರಿಗೆ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆಬರ ಏನಾದರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘೋರ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದು 12 ಚಕ್ರದ ಭಾರತ್ ಬೆಂಜ್ ಲಾರಿ ನುಜ್ಜುಗುಜ್ಜಾಗಿ ಗುರುತೆ ಸಿಗದಂತಾಗಿದೆ. ಕ್ರೇನ್ ಸಹಾಯದಿಂದ ಹಗ್ಗ ಕಟ್ಟಿ ಲಾರಿಯನ್ನ ಮೇಲೆತ್ತಲಾಯಿತು. ಎಂಟು ಜನರ ಪೈಕಿ ಅರ್ಜುನ್ ಮೃತದೇಹ ಸಿಕ್ಕಿದ್ದು ಇನ್ನಿಬ್ಬರಾದ ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಮೃತದೇಹದಂತೆ ನಮ್ಮವರ ಶವವನ್ನು ಹುಡುಕಿಕೊಡಿ ಎಂದು ನಾಪತ್ತೆಯಾದವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆಬರ ಏನಾದರೂ ಹುಡುಕೊಡ್ಬೇಕು. ಈಗ ಅರ್ಜುನನ್ ಸಿಕ್ತಂತ ಮುಗಿಸ್ಕೊಂಡು ಹೋಗಬಾರ್ದು ಸರ್, ಮತ್ತು ಮುಂದುವರಿಸಬೇಕು ಕಾರ್ಯಾಚರಣೆನ. ನಮ್ಮ ತಂದೆಯವ್ರು ಏನಾದರೂ ಕಳೆಬರ ಆದರೆ ಏನಾದರೂ ಹುಡುಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಮಾವ ಜಗನ್ನಾಥ ಅವರ ಬಾಡಿನ ಸಿಗ್ತಾ ಇರುವಂಥದ್ದು. ನಾಪತ್ತೆಯಾದವರಿಗೆ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆಬರ ಏನಾದರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘೋರ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದು 12 ಚಕ್ರದ ಭಾರತ್ ಬೆಂಜ್ ಲಾರಿ ನುಜ್ಜುಗುಜ್ಜಾಗಿ ಗುರುತೆ ಸಿಗದಂತಾಗಿದೆ.
ಕ್ರೇನ್ ಸಹಾಯದಿಂದ ಹಗ್ಗ ಕಟ್ಟಿ ಲಾರಿಯನ್ನ ಮೇಲೆತ್ತಲಾಯಿತು. ಎಂಟು ಜನರ ಪೈಕಿ ಅರ್ಜುನ್ ಮೃತದೇಹ ಸಿಕ್ಕಿದ್ದು, ಇನ್ನಿಬ್ಬರಾದ ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಮೃತದೇಹದಂತೆ ನಮ್ಮವರ ಶವವನ್ನು ಹುಡುಕಿಕೊಡಿ ಎಂದು ನಾಪತ್ತೆಯಾದವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆಬರ ಏನಾದರೂ ಹುಡುಕೊಡ್ಬೇಕು. ಈಗ ಅರ್ಜುನನ್ ಸಿಕ್ತಂತ ಮುಗಿಸ್ಕೊಂಡು ಹೋಗಬಾರ್ದು ಸರ್. ಮತ್ತು ಮುಂದುವರಿಸಬೇಕು ಕಾರ್ಯಾಚರಣೆನ. ನಮ್ಮ ತಂದೆಯವ್ರು ಏನಾದರೂ ಕಳೆಬರ ಆದರೆ ಏನಾದರೂ ಹುಡುಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಮಾವ ಜಗನ್ನಾಥ ಅವ್ರ ಬಾಡಿನ ಸಿಗ್ತಾ ಇರುವಂಥದ್ದು.